ಓಂ ಹಂ ಹನುಮತೆ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಮಾತಾಡೋಣ ಬನ್ನಿ, ವಿಶೇಷವಾದಂಥ ನಕ್ಷತ್ರ ಶ್ರವಣ ನಕ್ಷತ್ರ. 2024 ವರ್ಷದ ಫಲ, ಒಂದು ವರ್ಷದ ಪ್ರಿಡಿಕ್ಷನ್ಸ್ ಯಾವ ರೀತಿ ಇರುತ್ತೆ, ಆ ಒಂದು ವರ್ಷದಲ್ಲಿ ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಏನು ಬೆನಿಫಿಟ್ಸ್ ಇದೆ, ಏನೆಲ್ಲ ಬ್ಯಾಡ್ ಟೈಮ್ಸ್ ಬರ್ಬೋದು, ಅಕಸ್ಮಾತ್ ಬ್ಯಾಡ್ ಟೈಮ್ಸ್ ಇತ್ತು ಅಂದರೆ ಯಾವ ತಿಂಗಳುಗಳಲ್ಲಿ ನೀವು ತುಂಬ ಹುಷಾರಾಗಿರಬೇಕು, ಯಾವ ಮಂತ್ಸಲ್ಲಿ ನಿಮ್ಗೆ ಆ ಸಮಸ್ಯೆಗಳು ಕಾಡಬಹುದು, ಯಾವ ಒಂದು ಟ್ರಾನ್ಸಿಟ್ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕಾಣ್ಬೋದು, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶ್ರವಣ ನಕ್ಷತ್ರ ಅಂತ ಹೇಳಿದಾಗ 4 ಪಾದಗಳು ಸಹ ಮಕರ ರಾಶಿಯಲ್ಲಿ ನೋಡಬಹುದು. ಸೊ ಮಕರ ರಾಶಿಗೆ ಅಧಿಪತಿಯ ಬಂದು ಶನೈಶ್ಚರ. ಎಸ್, ಮತ್ತು ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರ. ಸೊ ಚಂದ್ರ ಮತ್ತು ಶನೈಶ್ಚರ, ಎಸ್, ನೋ ಮಚ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ನಕ್ಷತ್ರ ಮತ್ತು ಒಳ್ಳೆಯ ರಾಶಿಯಲ್ಲೇ ಕೂಡಿರುವಂಥದ್ದು. ಕರ್ಮಾಧಿಪತಿ, ನಾವು ಯಾವುದೇ ರೀತಿಯಾದ ಕರ್ಮಗಳನ್ನ ನಾವು ಹಿಂದಿನ ಜನ್ಮದಿಂದ ತೊಗೊಂಡು ಬಂದಿರೋವಂಥದ್ದು, ಈ ಜನ್ಮದಲ್ಲಿ ಮಾಡಿರೋವಂಥದ್ದು